ವೆಲ್ಕಮ್ ಬ್ಯಾಕ್ ಗೈಸ್ ಮೈ ಅನದರ್ ನ್ಯೂ ವಿಡಿಯೋ. ನಿಮಗೆಲ್ಲ ತಿಳಿದಿರೋಂತೆಯೇ ಎಕ್ಸಾಮ್ ನಡೆಯುತ್ತೆಯೋ ಇಲ್ಲವೋ ಅಥವಾ ಫಿಸಿಕಲ್ ಡೇಟ್ ಯಾವಾಗ ಬರುತ್ತೆ, ಮೆರಿಟ್ ಲಿಸ್ಟಿಗೆ ಎಷ್ಟು ಆಯ್ಕೆ ಆಗಬೇಕು ಅಂತೇಳಿ ಬಹಳಷ್ಟುಗಳು ಕಮೆಂಟ್ಗಳು ನಾನು ಭೀ ಓದಿದ್ದೇನೆ. ನಿಮಗೆಲ್ಲ ತಿಳಿದಿದೆ. ಮೊದಲನೇದಾಗಿ ನೀವು ಯಾರ್ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳುತ್ತಾ, ಮೊದಲನೇದಾಗಿ ನಾನು ಏನು ಹೇಳ್ತೀನಪ್ಪ ಅಂದರೆ, ಕೋರ್ಟಿನ ತೀರ್ಪು ಬರೆಯವರೆಗೆ ನಾವೇನು ಮಾಡಬೇಕು, ಕಾಯಬೇಕು. ಇನ್ನು ಎಕ್ಸಾಮೇ ನಡೀತು ಅಥವಾ ಫಿಸಿಕಲೇ ನಡೆಯಿತು ಅಂತೇಳಿ ಕೋರ್ಟಿನ ತೀರ್ಪು ಬರೆಯೋಕೆ ನಾನು ಮಾಡಬೇಕು, ಕಾಯಬೇಕು. ಒಂದು ವೇಳೆ ಎಕ್ಸಾಮ್ ನಡೀತಪ್ಪ ಅಂದರೆ ನಿಮಗೆಲ್ಲ ತಿಳಿದಿರಲಿ 1/8 ಅನ್ನೋ ಕರಿಬೋದು. ಎಕ್ಸಾಮ್ ನಡೆದೇ 1:8 ಅನ್ನೋ ಕರಿಬೋದು. ಎಕ್ಸಾಮ್ ನಡೆದ್ರೆ ಮಾತ್ರ 1:8 ಕರಿಬೋದು. ಮತ್ತು 1:8 ಕರೆದ್ರೆ ಮತ್ತು ಪರ್ಸೆಂಟೇಜ್ ಎಷ್ಟಿರ್ಬೋದು ಹೇಳ್ಬೋದಾ? ಮಿನಿಮಮ್ ಏನಿಲ್ಲ ಅಂದರೂ ಸಹ 85+ ಇದ್ದವ್ರು ಕರಿತೇನೆ. 85+ ಪರ್ಸೆಂಟೇಜ್ ಇದ್ದವ್ರು ಏನು ಮಾಡ್ತಾನೆ, ಕರಿತೇನೆ. ಇದಂತೂ ಗ್ಯಾರಂಟಿ. ಒಂದು ವೇಳೆ ಎಕ್ಸಾಮು ನಡೆದಿದ್ರೆ ಏನು ಮಾಡ್ತಾನೆ, 85+ ಇದ್ದವ್ರಿಗೆ ಮಾತ್ರ ಕರಿತೇನೆ. 85+ ಇದ್ದವ್ರಿಗೆ ಮೆರಿಟ್ ಲಿಸ್ಟ್ ಕರಿತೇನೆ. ಒಂದು ವೇಳೆ ಎಕ್ಸಾಮ್ ನಡೆದಿಲ್ಲಪ್ಪ ಅಂದರೆ ಡೈರೆಕ್ಟ್ ಫಿಸಿಕಲ್ ಅಂತ ತಿಳ್ಕೊಳ್ಳಿ. ಫಿಸಿಕಲ್ ನಡೆದ್ರೆ ಏನು ಮಾಡ್ತಾನೆ, ಫಿಸಿಕಲಲ್ಲಿ ನಿಮಗೆಲ್ಲ ತಿಳಿದಿರಲಿ 94+ ಅಥವಾ 95+ ಏನು ಮಾಡ್ತಾನೆ, ಫಿಸಿಕಲ್ಗೆ ಕರಿತಾನೆ. ಇದಂತೂ ಗ್ಯಾರಂಟಿ. 95% ಏನು ಮಾಡ್ತಾನೆ, ಫಿಸಿಕಲ್ ಕರ್ತಾನೆ. ಅದರಲ್ಲಿ 1:5 ತೊಗೊಂಡ್ರು ಸಹ 95% ಇದ್ದವರಿಗೆ ಮಾತ್ರ ಏನು ಮಾಡ್ತಾನೆ, ಕರ್ತಾನೆ. ಇದಂತೂ ಗ್ಯಾರಂಟಿ. ನೀವು ನೋಡ್ಬೋದು, ಮೊದಲನೇದಾಗಿ KPCL ಅಲ್ಲಿ 445 ನಾರ್ಮಲ್ ಮತ್ತು ಬ್ಲ್ಯಾಕ್ ಲೋಕಲ್ಲಿ ಏನಾದ 48. ಟೋಟಲ್ ಇರುವುದು 523. ಮತ್ತು ಬೆಸ್ಕಾಮಲ್ಲಿ 640, 295 ಮತ್ತು ಟೋಟಲ್ ವ್ಯಾಕೆನ್ಸಿ 935. ಅದರಲ್ಲಿ CESC ಮೈಸೂರಲ್ಲಿ ನಾವು ನೋಡ್ಬೋದು 270 ಮತ್ತು 90 390. ಇಷ್ಟು 39 ಮತ್ತು 309 ವ್ಯಾಕೆನ್ಸಿಗಳು. ಮತ್ತು ಎಸ್ಕಾಮಲ್ಲಿ 500 ವ್ಯಾಕೆನ್ಸಿಗಳು, 60 ವ್ಯಾಕೆನ್ಸಿಗಳು. ಮತ್ತು ಟೋಟಲ್ ವ್ಯಾಕೆನ್ಸಿ ನೋಡ್ಬೋದು ಅಂದರೆ 560 ವ್ಯಾಕೆನ್ಸಿಗಳು. ಮತ್ತು ಮೆಸ್ಕಾಮಲ್ಲಿ 415 ಮತ್ತು ಬ್ಲ್ಯಾಕ್ ಲೋಕಲ್ 34. ಟೋಟಲ್ ಆಗಿ 449 ವ್ಯಾಕೆನ್ಸಿಗಳು. ಮತ್ತು ಜೆಸ್ಕಾಮಲ್ಲಿ 100 ವ್ಯಾಕೆನ್ಸಿಗಳು, 99 ವ್ಯಾಕೆನ್ಸಿ, ಟೋಟಲು 199 ವ್ಯಾಕೆನ್ಸಿಗಳು. ಮತ್ತು ನಾವು ಇದರಲ್ಲಿ ನೋಡ್ಬೋದು ನಾರ್ಮಲ್ ಜೆಸಿ 2004 ವ್ಯಾಕೆನ್ಸಿಗಳು, ಇದರಲ್ಲಿ 575. ಟೋಟಲ್ ಬಂದು 2975 ವ್ಯಾಕೆನ್ಸಿಗಳು KPTCಯಲ್ಲಿ ಅವೈಲೇಬಲ್ ಅವ. ಕೋರ್ಟಿನ ಆದೇಶ ಬರುವವರೆಗೂ ನಾವೇನು ಮಾಡಬೇಕು, ಸುಮ್ಮನೆ ಇರಬೇಕಾಗ್ತದೆ. ಯಾಕಂದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಕೋರ್ಟಿನ ಆದೇಶ ಬಂತು ಅಪ್ಪ ಅಂದರೆ ಎಕ್ಸಾಮು ಅಥವಾ ಫಿಸಿಕಲು ಅಂತೇಳಿ ಫೈನಲ್ ನಮ್ಗೆ ತಿಳಿದಿದ್ದರೆ ಮಾತ್ರ ಅದ್ರ ಬಗ್ಗೆ ನಾವೇನು ಮಾಡ್ಬೋದು, ಸಂಕ್ಷಿಪ್ತವಾಗಿ ವಿವರಿಸ್ಬೋದು. ಈ ಸದ್ಯಕ್ಕೆ ಇದಿಷ್ಟು ಪೋಸ್ಟ್ಗಳಲ್ಲಿ ನಿಮಗೆ ಆಯ್ಕೆಯಾದ ಪೋಸ್ಟ್ಗಳನ್ನು ಏನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಇದೆಲ್ಲ ಸಹ ಲಿಂಕ್ಗಳು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ತಾವುಗಳು ದಯವಿಟ್ಟು ನನ್ನ ಚಾನಲಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.